ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ಅಂದು ಎದುರಾಗಿದೆ. ಬೆಲೆ ಏರಿಕೆಗೆ ಬ್ರೇಕ್ ಬಿದ್ರೂ ಕೂಡ ಅದು ತಾತ್ಕಾಲಿಕನ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಇದೀಗ ಮೂಡ್ತಾ ಇರುವಂತದ್ದು. ವಿವಾದದ ಮಧ್ಯೆ ನಿರ್ಧಾರದಂತೆ ಪ್ರೈಸ್ ಹೈಕ್ ಆಗಿದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ಇದು. ಬೆಲೆ ಏರಿಕೆಗೆ ಬ್ರೇಕ್ ಬಿದ್ರೂ ಕೂಡ ಅದು ತಾತ್ಕಾಲಿಕ ಅನ್ನುವಂತ ಪ್ರಶ್ನೆ ಮೂಡಿ ಬರ್ತಾ ಇದೆ. ವಿವಾದದ ಮಧ್ಯೆ ನಿರ್ಧಾರದಂತೆ ಪ್ರೈಸ್ ಅನ್ನ ಹೈಕ್ ಮಾಡಲಾಗುತ್ತಾ? ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದರ ಏರಿಕೆ ಜಟಾಪಟಿ ನಡೀತಾ ಇದೆ. ಫೆಬ್ರವರಿ 9ರಿಂದಲೇ ಜಾರಿಯಾಗಲಿದೆ ಅಂತ ಬಿಎಂಆರ್ಸಿಎಲ್ ಹೇಳಿಕೆಯನ್ನು ಕೊಟ್ಟಿತ್ತು. ಯಾವುದೇ ಆದೇಶ ಬರದ ಹಿನ್ನೆಲೆಯಲ್ಲಿ ಏರಿಕೆ ತಡೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಮುಂದಿನ ತಿಂಗಳುಗಳಲ್ಲಿ ಏರಿಕೆ ಖಚಿತ ಎಂಬ ಮಾಹಿತಿ ಕೂಡ ಇದೀಗ ತಿಳಿದು ಬಂದಿದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಇದು ಬಿಗ್ ಶಾಕ್ ಅಂತ ಹೇಳಬಹುದು. ಈಗಾಗಲೇ ತೇಜಸ್ವಿ ಸೂರ್ಯ ಕೇಂದ್ರಕ್ಕೆ ರಿಕ್ವೆಸ್ಟ್ ಅನ್ನ ಕೂಡ ಮಾಡಿಕೊಂಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಲೆಟರ್ ಅನ್ನು ಕೂಡ ಬರೆಯಲಾಗಿತ್ತು. ಸಿಎಂ ಸಿದ್ದರಾಮಯ್ಯನವರು ಕೂಡ ಲೆಟರ್ ಅನ್ನು ಬರೆದಿದ್ರು. ಆದ್ರೆ ಕೇಂದ್ರದಿಂದ ಯಾವುದೇ ರೀತಿಯಾದಂತ ಉತ್ತರ ಸಿಕ್ಕಿಲ್ಲ. ಹಾಗಾಗಿ ಬೆಲೆ ಏರಿಕೆಗೆ ಬ್ರೇಕ್ ಬಿದ್ದಿದ್ರೂ ಕೂಡ ಅದು ತಾತ್ಕಾಲಿಕ ಅಂತ ಹೇಳಲಾಗ್ತಾ ಇರುವಂತದ್ದು. ವಿವಾದದ ಮಧ್ಯೆ ನಿರ್ಧಾರದಂತೆ ಪ್ರೈಸ್ ಅನ್ನ ಹೈಕ್ ಮಾಡ್ತಾರ ನಾಳೆಯಿಂದ ಅಂದ್ರೆ ಫೆಬ್ರವರಿ 9ರಿಂದಲೇ ಬಿಎಂಆರ್ಸಿಎಲ್ ಈ ಒಂದು ಹೈಕ್ ಪ್ರೈಸ್ ಅನ್ನ ಜಾರಿಗೆ ತರೋದಕ್ಕೆ ಮುಂದಾಗ್ತಾ ಇತ್ತು. ಯಾವುದೇ ಆದೇಶ ಬರದ ಹಿನ್ನೆಲೆಯಲ್ಲಿ ಏರಿಕೆ ಮಾಡೋದಕ್ಕೆ ಏನ್ ತಡೆ ಹಿಡಿದಿದ್ರು ಅದು ತಡೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಮುಂದಿನ ತಿಂಗಳಲ್ಲಿ ಏರಿಕೆ ಖಚಿತ ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ. ನಮ್ಮ ಮೆಟ್ರೋ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣಿಕರು ಆಕ್ರೋಶ ಒಂದ್ ಕಡೆನಲ್ಲಿ ವ್ಯಕ್ತಪಡಿಸ್ತಾ ಇದ್ರು. ಇನ್ನೊಂದ್ ಕಡೆನಲ್ಲಿ ರಾಜಕೀಯ ಕೆಸರೆರಚಾಟಗಳು ಕೂಡ ಜಾಸ್ತಿ ಆಗ್ತಾ ಇತ್ತು. ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಒಮ್ಮೆಲೆ ಭುಗಿಲೆದ್ದಿತ್ತು ಈ ವಿಚಾರ. ಈ ನಡುವೆ ಬಿಎಂಆರ್ಸಿಎಲ್ ಮಾತ್ರ ನಾಳೆಯಿಂದಲೇ ದರ ಏರಿಕೆ ಆಗೋದು ಫಿಕ್ಸ್ ಅಂತ ಹೇಳ್ತಾ ಇದೆ. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಈ ಕುರಿತಾಗಿ ಅಪ್ಡೇಟ್ಸ್ ಸಿಗ್ತಾ ಇರುವಂತದ್ದು. ಫೆಬ್ರವರಿ 9ರಿಂದಲೇ ಬಿಎಂಆರ್ಸಿಎಲ್ ಏನ್ ಅನ್ಕೊಂಡಿತ್ತು ಆ ದರವನ್ನ ಜಾರಿಗೆ ಮಾಡುತ್ತೆ. ಅಂದ್ರೆ ನಾಳೆಯಿಂದಲೇ ಬೆಲೆ ಏರಿಕೆ ಆಗುವಂಥದ್ದು, ದರ ಏರಿಕೆ ಆಗತ್ತೆ ನಾಳೆಯಿಂದಲೇ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಇದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಇದೇ 2025ರಲ್ಲಿ ಫೆಬ್ರವರಿಯಲ್ಲೇ ದರ ಏರಿಕೆಯನ್ನ ಮಾಡಿತ್ತು ಬಿಎಂಆರ್ಸಿಎಲ್. ಆಗ್ಲೂ ಕೂಡ ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಈಗ ಮತ್ತೊಮ್ಮೆ ದರ ಏರಿಕೆಯನ್ನ ಮಾಡಿರುವಂತದ್ದು. ಪ್ರಯಾಣಿಕರು ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆನಲ್ಲಿ ಇದು ರಾಜಕೀಯ ತಿರುವನ್ನ ಕೂಡ ಪಡೆದುಕೊಂಡಿರುವಂತದ್ದು. ಯಾಕಂತ ಅಂದ್ರೆ ಕಾಂಗ್ರೆಸ್ನವರು ಹೇಳ್ತಾರೆ ಈ ಒಂದು ದರ ಏರಿಕೆ ಏನಿದೆ ಅದು ನಮ್ಮ ಕೈಲಿಲ್ಲ, ಕೇಂದ್ರದ ಕೈಯಲ್ಲಿ ಇರುವಂತದ್ದು, ಅವರೇ ಸುಮ್ಮನೆ ಇದ್ದಾರೆ, ಆದ್ರೆ ತಪ್ಪನ್ನ ಮಾತ್ರ ನಮ್ಮ ಮೇಲೆ ಹಾಕ್ತಿದ್ದಾರೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಿದ್ರೆ ಬಿಜೆಪಿಯವರು ಇದಕ್ಕೆ ತಿರುಗೇಟನ್ನ ಕೂಡ ಕೊಡ್ತಿದ್ದಾರೆ. ಹಾಗಾದ್ರೆ ಫೆಬ್ರವರಿಯಿಂದ ನಾಳೆಯಿಂದ ದರ ಏರಿಕೆ ಆಗತ್ತಾ? ಬಿಎಂಆರ್ಸಿಎಲ್ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು. ನಮ್ಮ ಮೆಟ್ರೋ ನಿಲ್ದಾಣಗಳಿಗೆ ಭದ್ರತೆಗೆ ಮನವಿ. ನಿಲ್ದಾಣಗಳಲ್ಲಿ ಭದ್ರತೆ ಕೋರಿ ಪೊಲೀಸರಿಗೆ ಪತ್ರವನ್ನ ಬರೆಯಲಾಗಿದೆ. ದರ ಏರಿಕೆ ವಿರೋಧಿಸಿ ಅಹಿತಕರ ಘಟನೆಗಳು ಆಗಬಹುದು ಅಂತ ಪತ್ರವನ್ನ ಬರೆದಿರಬಹುದು. ತಪ್ಪಿಸಲು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಾಗ್ತಿದ್ದು ನ್ಯಾಷನಲ್ ಕಾಲೇಜ್ ಮೆಟ್ರೋ ನಿಲ್ದಾಣಕ್ಕೆ ಭದ್ರತೆಯನ್ನ ಕೋರಿ ಇದೀಗ ಪತ್ರವನ್ನ ಬರೆಯಲಾಗಿದೆ. ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಭದ್ರತೆಯನ್ನ ಕೊಡಬೇಕು ಅಂತ ಇದೀಗ ಮನವಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ನಿಲ್ದಾಣಗಳಲ್ಲಿ ಭದ್ರತೆಯನ್ನ ಕೋರಿ ಪೊಲೀಸರಿಗೆ ಪತ್ರವನ್ನ ಕೂಡ ಬರೆಯಲಾಗಿದೆ. ಯಾಕಂತ ಅಂದ್ರೆ ಪ್ರೈಸ್ ಹೈಕ್ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ನಡೀಬಹುದು. ಪ್ರಯಾಣಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಬಹುದು. ಭದ್ರತೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಲ್ದಾಣಗಳಲ್ಲಿ ಭದ್ರತೆಯನ್ನ ಕೋರಿ ಇದೀಗ ಪೊಲೀಸರಿಗೆ ಪತ್ರವನ್ನ ಕೂಡ ಬರೆಯಲಾಗಿದೆ. ಯಾಕಂತ ಅಂದ್ರೆ ಹೋದ ಬಾರಿನೂ ಕೂಡ ಪ್ರತಿಭಟನೆಗಳಾಗಿತ್ತು, ಹೋರಾಟವನ್ನ ಮಾಡಿದ್ರು ಪ್ರಯಾಣಿಕರು, ಆಕ್ರೋಶವನ್ನ ಹೊರಹಾಕಿದ್ರು. ಇದೇ ಸಂದರ್ಭದಲ್ಲಿ ನಾಳೆ ಪ್ರೈಸ್ ಹೈಕ್ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಹೇಳಿದ್ರೆ ಅಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗತ್ತೆ. ಹಾಗಾಗಿ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇದೀಗ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರವಿಚಂದ್ರ ಸಂಪರ್ಕದಲ್ಲಿದ್ದಾರೆ. ರವಿಚಂದ್ರ, ಒಂದ್ ಕಡೆನಲ್ಲಿ ಮೆಟ್ರೋ ಪ್ರೈಸ್ ಹೈಕ್ ಆಗ್ತಾ ಇದೆ, ಇನ್ನೊಂದ್ ಕಡೆನಲ್ಲಿ ಪ್ರಯಾಣಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರುವಂತದ್ದು. ಹಾಗಾಗಿ ಭದ್ರತೆಗೆ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ
ಎತ್ತುಕನೆ ಮೆಟ್ರೋ ಪ್ರಯಾಣಿಕರಿಗೆ ಇದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾಳೆಯಿಂದ ದರ ಏರಿಕೆ ತುಂಬಾ ಅವರಿಗೆ ಆಗುತ್ತೆ. ಯಾಕಂದ್ರೆ ವಿವಾದಗಳು ಮತ್ತು ಆಕ್ರೋಶ ನಡುವೆ ನಮ್ಮ ಮೆಟ್ರೋ ದರ ಏರಿಕೆ ಆಗಿದೆ. ಅದರಲ್ಲೂ ಸೋಮವಾರ ಅಂದ್ರೆ 9ನೇ ತಾರೀಕಿಂದ ಜಾರಿ ಆಗಲಿದೆ. ಬಿಎಂಆರ್ಸಿಎಲ್ ಸ್ಪಷ್ಟನೆ ನೀಡಿದ್ದಾರೆ. ಸರ್ಕಾರದಿಂದ ನಮ್ಗೆ ಯಾವುದೇ ಆದೇಶ ಬಂದಿಲ್ಲ. ಆ ಕಾರಣ ನಾವು ಯಾವ್ದು ಡೋಂಟ್ ಕೇರ್, ನಾವು ನಾಳೆಯಿಂದ ರೇಟ್ ಜಾಸ್ತಿ ಆಗ್ತಿದೆ ಯಾವ ನಮ್ಮ ಅಧಿಕಾರಿಗಳು ತಿಳಿಸಿದ್ದಾರೆ. ಮತ್ತೆ ಹಾಗೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ರೇಟ್ ಹೆಚ್ಚಳ ಆಗುವ ಪಕ್ಕ ಸಾಧ್ಯತೆ ಎನ್ನುವ ಮಾಹಿತಿ ಕೂಡ ಇಲ್ಲಿ ಲಭ್ಯ ಆಗ್ತಿದೆ. ಈ ವರ್ಷ ಫೆಬ್ರವರಿಯಲ್ಲಿ ಟಿಕೆಟ್ ದರ ವಾರ್ಷಿಕ ಶೇಕಡ 5ರಷ್ಟು ಹೆಚ್ಚಳವಾದರೆ ಮುಂದಿನ ವರ್ಷ ಶೇಕಡ 10ರಷ್ಟು ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಎನ್ನುವಂತ ಕೂಡ ಅವರು ಇವಾಗಲೇ ಮಾಹಿತಿ ನೀಡಿದ್ದಾರೆ. ಬಿಎಂಆರ್ಸಿಎಲ್ ಅಧಿಕಾರಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ರವಾನಿಸಿದ್ದಾರೆ. ಅನಂತರ ಮೆಟ್ರೋ ನಿಲ್ದಾಣಗಳಲ್ಲಿ ಭದ್ರತೆ ಕೋರಿ ಪೊಲೀಸರಿಗೆ ಪತ್ರ ಬರೆಯಲಾಗಿದೆ. ಯಾಕಂದ್ರೆ ದರ ಏರಿಕೆ ವಿರೋಧಿಸಿ ಆಗ್ಬಹುದಾದಂತಹ ಅಹಿತಕರ ಘಟನೆ ಅಥವಾ ತಪ್ಪಿಸಲು ಮುಂಜಾಗ್ರತೆ ಕ್ರಮ ಕೈಗೊಳ್ಳುತ್ತಾ ಇದ್ದಾರೆ ಮೆಟ್ರೋದಲ್ಲಿ. ಇನ್ನಿತರ ಯಾವ್ದಾದ್ರು ದಾಂಧಲಿ ಆಗ್ಬಹುದಂತ ಪೊಲೀಸ್ ಸಿಬ್ಬಂದಿಯನ್ನು ಪೊಲೀಸರಿಗೆ ಮನವಿ ಮಾಡಿದ್ದಾರೆ ಮೆಟ್ರೋ ಬಿಎಂಆರ್ಸಿಎಲ್ ಅಧಿಕಾರಿಗಳು. ಧನ್ಯವಾದಗಳು ರವಿಚಂದ್ರ ಹೆಚ್ಚಿನ ಮಾಹಿತಿಗಾಗಿ.